ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ, ಮಿಥುನ ರಾಶಿ ಈ ತಿಂಗಳು ನಿಮಗೆ ಎಲ್ಲ ವಿಷಯದಲ್ಲೂ ಮಿಶ್ರ ಫಲವನ್ನು ಅನುಭವಿಸ್ತೀರಿ. ಅಂದರೆ ಯಾವುದೇ ಕ್ಷೇತ್ರ ಇರಬಹುದು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ 50-50 ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಅಂತಂದರೆ ಪೂರ್ತಿ ಶುಭ ಫಲವೂ ಇರೋದಿಲ್ಲ, ಅಶುಭ ಫಲವೂ ಇರೋದಿಲ್ಲ. ಇನ್ನೂ ಯಾವ ಯಾವ ವಿಷಯದಲ್ಲಿ ನಿಮಗೆ ಅನುಕೂಲತೆ ಇದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು, ಪರಿಹಾರಗಳನ್ನು ಏನನ್ನ ಮಾಡ್ಕೋಬೇಕು, ಇದೆಲ್ಲವನ್ನ ಸಮಗ್ರವಾಗಿ ಇವತ್ತು ತಿಳ್ಕೊಳ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ದತ್ತ ಚೈತನ್ಯ ಫೌಂಡೇಶನ್ ಅನೇಕ ಉಪಯುಕ್ತ ಮಾಹಿತಿಯನ್ನು ನೀಡುತ್ತಾ ಇದೆ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ, ವಾಸ್ತುವಿಗೆ ಸಂಬಂಧಪಟ್ಟಂತೆ ಅದೆಲ್ಲವನ್ನು ನಮ್ಮ ಚಾನಲ್ಗೆ ಹೋಗಿಬಿಟ್ಟು ನೋಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಿಮಗೆ ಯಾವುದೇ ಪ್ರಶ್ನೆ ಇರಬಹುದು, ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೂಡ ಇದೆ. ನಮಗೆ ಸಂಪರ್ಕವನ್ನು ಮಾಡಿ ಯೋಗ್ಯ ಸಲಹೆಯನ್ನು ನಾವು ನಿಮಗೆ ಕೊಡ್ತೇವೆ. ನೋಡಿ, ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳ ಭವಿಷ್ಯದಲ್ಲಿ ನಾನು ಹೇಳಿದೆ, ಎಲ್ಲ ವಿಷಯದಲ್ಲಿ ಮಿಶ್ರ ಫಲ ಖಂಡಿತವಾಗಿಯೂ ಇದೆ. ಒಂದು ಹಣದ ವಿಷಯ ಇರಬಹುದು, ನಿಮ್ಮ ವ್ಯಾಪಾರ ಉದ್ಯೋಗ ಇರಬಹುದು, ಇದೆಲ್ಲದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಅಂತೂ ಖಂಡಿತ ಇರುತ್ತೆ. ಯಾಕೆ ಅಂತ ಕೇಳಿ, ಗುರುಬಲ ಜಾಸ್ತಿ ಇಲ್ಲ. 12ನೇ ಗುರು ಇದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ, ಆದರೆ ಗುರುಬಲ ನಿಮಗೆ ಇನ್ನೂ ಬರಬೇಕು. ಸ್ವಲ್ಪ ವಿಶೇಷವಾದಂತಹ ಸಮಯಕ್ಕಾಗಿ ವೇಟ್ ಮಾಡಿ, ಅದರಿಂದ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಆದರೆ ವಿಶೇಷವಾಗಿ ನೋಡಿ, ಯಾರಾದರೂ ವಿದೇಶದಲ್ಲಿ ಇದ್ದರೆ ಅಥವಾ ಫೈನಾನ್ಸ್ ಕ್ಷೇತ್ರದಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಥವಾ ಟೀಚಿಂಗ್ ಫೀಲ್ಡ್ನಲ್ಲಿ ಈ ತರಹ ಉದ್ಯೋಗ ವ್ಯವಸಾಯದಲ್ಲಿ ನೀವಿದ್ದರೆ ಖಂಡಿತವಾಗಿಯೂ ಈ ಮಾಸ ನಿಮಗೆ ಖಂಡಿತವಾಗಿಯೂ ಅನುಕೂಲಕರವಾಗಿ ಇರುತ್ತೆ. ಅಲ್ಲಿ ವಿಶೇಷವಾದಂಥ ನೀವು ಪ್ರಗತಿಯನ್ನು ಸಾಧಿಸ್ತೀರಾ. ಆ ವಿಷಯದಲ್ಲಿ ಯಾವುದೇ ರೀತಿಯ ಅಡಚಣೆ ಇದ್ದರೂ ಕೂಡ ಆ ಅಡಚಣೆ ಖಂಡಿತವಾಗಿಯೂ ನಿವಾರಣೆಯಾಗುತ್ತೆ. ಒಂದು ಒಳ್ಳೆಯ ಅನುಕೂಲತೆ ನಿಮಗೆ ಉದ್ಯೋಗ ಇಲ್ಲಿ ನಿಮಗೆ ಸಿಗುತ್ತೆ. ಆದರೆ ಒಂದು ವಿಷಯದಲ್ಲಿ ನೀವು ಜಾಗ್ರತೆ ಅಂತಂದರೆ ವಹಿಸ್ಕೊಳ್ಬೇಕು. ಉದ್ಯೋಗ ಕ್ಷೇತ್ರದಲ್ಲಿ ಅಂತಂದರೆ ನೀವು ನೌಕರಿ ಮಾಡುವಂತಹ ಕ್ಷೇತ್ರದಲ್ಲಿ ಸ್ವಲ್ಪ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಳತಕ್ಕದ್ದು. ಖಂಡಿತವಾಗಿಯೂ ಇಲ್ಲಿ ಮಾತಿಗೆ ಸಿಟ್ಟು ಜಾಸ್ತಿ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸ್ವಲ್ಪ ಡಿಪ್ರೆಷನ್ನಲ್ಲಿ ನೀವು ಇರ್ತೀರಾ, ಅಸಹನೆ ಜಾಸ್ತಿ ಮಾಡ್ಕೊಳ್ತೀರಾ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ನೀವು ಯಾವುದೇ ಸ್ಥಾನದಲ್ಲಿರಬಹುದು, ಕೆಳಗಿನ ಸ್ಥಾನದಲ್ಲಿರ್ಬೋದು ಅಥವಾ ಮೇಲಿನ ಸ್ಥಾನದಲ್ಲಿರಬಹುದು, ಒಂದು ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಈ ಸಿಟ್ಟಿನಿಂದ ನಿಮ್ಮ ಕೆಲಸಗಳು ಕೆಡುವಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಅದಕ್ಕಾಗಿ ಮಂಗಳವಾರದ ದಿವಸ ಒಂದು ಕುಜ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಕುಜ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅದು ನಿಮಗೆ ಲಾಭದಾಯಕವಾಗಿ ಇರುತ್ತೆ. ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ವಿಚಾರವನ್ನು ಮಾಡೋದಾದರೆ, ಅಂದರೆ ಹಣದ ಬಗ್ಗೆ ವಿಚಾರ ಮಾಡೋದಾದರೆ, ಈ ಮಾಸ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಫಲ ಖಂಡಿತವಾಗಿಯೂ ಸಿಗುತ್ತೆ. ನೀವು ಎಷ್ಟು ಪರಿಶ್ರಮವನ್ನು ಹೆಚ್ಚಿಗೆ ಪಡ್ತೀರೋ ಅದರಂತೆ ನೀವು ಲಾಭವನ್ನು ಗಳಿಸ್ತೀರಾ. ಆ ಲಾಭದಲ್ಲಿ ಖಂಡಿತವಾಗಿಯೂ ಕೊರತೆ ಕಾಣಿಸೋದಿಲ್ಲ. ನೆಕ್ಸ್ಟ್ ವಿಷಯ ಅಂತೇಳಿ ಬಂದರೆ ಆರೋಗ್ಯ ಕ್ಷೇತ್ರ. ಆರೋಗ್ಯ ಅಂತಂದರೆ ಬಹಳ ಕಾನ್ಫಿಡೆನ್ಸ್ನಿಂದ ಆರೋಗ್ಯದ ವಿಷಯದಲ್ಲಿ ಅಜಾಗರೂಕತೆಯನ್ನು ಮಾಡಿಕೊಳ್ಬೇಡಿ. ಓವರ್ ಕಾನ್ಫಿಡೆನ್ಸ್ ಆಗಿ ಹೋಗಬೇಡಿ. ಅದರಿಂದ ಆರೋಗ್ಯಕ್ಕೆ ಈ ಮಾಸದಲ್ಲಿ ಖಂಡಿತವಾಗಿಯೂ ಹಾನಿ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಆರೋಗ್ಯ ವಿಷಯದಲ್ಲಿ. ಹಾಗೇನಾದರೂ ಏರುಪೇರು ಅಂಥೇಳಿ ಕಾಣಿಸ್ತು ಅಂತಂದರೆ ವೈದ್ಯರನ್ನು ಸಂಪರ್ಕಿಸಿ. ಒಂದು ಒಳ್ಳೆಯ ವಿಷಯ ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಅಂತಂದರೆ, ಸಂಬಂಧಗಳು ತುಂಬ ಸುಧಾರಿಸುವಂಥ ಕಾಲ ಈ ಒಂದು ಮಾಸದಲ್ಲಿ. ಬಂಧು ಮಿತ್ರರೊಂದಿಗೆ ಇರುವಂಥ ಸಂಬಂಧ ಇರಬಹುದು, ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಅಡಚಣೆ ಇದೆ. ಬಾಕಿ ವಿಷಯದಲ್ಲಿ, ನಿಮ್ಮ ಪಾರಿವಾರಿಕ ವಿಷಯದಲ್ಲಿ, ಅದರಲ್ಲಂತೂ ನೋಡಿ, ಗಂಡ ಹೆಂಡತಿ ಮಧ್ಯೆ ಇರುವಂಥ ಸಂಬಂಧಗಳು ಅನ್ಯೋನ್ಯವಾಗುತ್ತವೆ. ಯಾವುದಾದ್ರೂ ಭಿನ್ನಾಭಿಪ್ರಾಯ ಇತ್ತು ಅಂದರೂ ಕೂಡ ಈ ಒಂದು ಮಾಸದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಆ ಎಲ್ಲ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ. ತಂದೆ ತಾಯಿಯ ಮಧ್ಯೆ ಇರುವಂಥ ಅಥವಾ ಯಾವುದಾದ್ರೂ ವಿಷಯದಲ್ಲಿ ನಿಮ್ಮ ಅಣ್ಣನ ತಮ್ಮಂದಿರ ಮಧ್ಯದಲ್ಲಿರುವಂಥ ವ್ಯಾಜ್ಯ ಅಥವಾ ತಕರಾರು, ಇದೆಲ್ಲವೂ ಖಂಡಿತವಾಗಿಯೂ ಬಗೆಹರಿಯುವ ಸಾಧ್ಯತೆ ಜಾಸ್ತಿ ಇರೋದರಿಂದ ಆ ವಿಷಯದಲ್ಲಿ ಪ್ರಯತ್ನವನ್ನು ಮಾಡಿಕೊಳ್ಳಿ. ವಿವಾಹ ಯೋಗ ಸದ್ಯಕ್ಕಂತೂ ಇಲ್ಲ, ಸ್ವಲ್ಪ ವೇಟ್ ಮಾಡಬೇಕು. ಸೊ ಪ್ರಯತ್ನವನ್ನು ಮುಂದುವರಿಸಿ. ಈ ಪ್ರಯತ್ನದ ಫಲ ನಿಮಗೆ ಖಂಡಿತವಾಗಿ ಜೂನ್ ನಂತರ ಸಿಗಬಹುದು. ಸೊ ಹಾಗಾಗಿ ಈಗಿಂದಲೇ ಪ್ರಯತ್ನವನ್ನು ಮುಂದುವರಿಸಿ. ಗುರುಗಳ ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಇರುತ್ತೆ. ಈ ಒಂದು ಮಾಸದಲ್ಲಿ ಪರಿಹಾರ ಅಂತಂದರೆ ಒಂದು ಗುರು ಶಾಂತಿಯನ್ನು ಬೇಕಾದರೆ ಮಾಡಿಕೊಳ್ಳಿ. ಆಮೇಲೆ
ದತ್ತಾತ್ರೇಯನ ಕ್ಷೇತ್ರ, ರಾಘವೇಂದ್ರ ಸ್ವಾಮಿಗಳ ಕ್ಷೇತ್ರಕ್ಕೆ ಒಂದು ದರ್ಶನವನ್ನು ಮಾಡ್ಕೊಳ್ಳಿ. ಮನಸ್ಸು ತುಂಬ ಪ್ರಸನ್ನವಾಗಿರುತ್ತೆ. ಅದು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಎಲ್ಲ ಅಡಚಣೆಗಳು ಖಂಡಿತವಾಗಿಯೂ ದೂರ ಆಗುತ್ತೆ. ನಮಸ್ಕಾರ. ಮತ್ತೆ